Hey everyone, welcome back to my channel Chaitanya Vlogs. To daily vlog ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ರಜಾ ಇದ್ರೆ ಏನು ಗೊತ್ತಾ ಗೈಸ್, ಎಲ್ಲ ಕೆಲಸ ನನಗೆ ಹೇಳ್ತಾರೆ ಮಾಡೋಕ್ಕೆ. ಡ್ಯಾಡಿ ಸ್ವಲ್ಪ ಹೂವು ಎಲ್ಲ ತೊಗೊಂಬಂದವರು, ಸ್ವಲ್ಪ ಅಲ್ಲ ಎಷ್ಟೊಂದು ತಂದವರು. ಇದನ್ನು ಕಟ್ಟೋದೇ ಒಂದು ದೊಡ್ಡ ಕಷ್ಟ ಟಾಸ್ಕ್. ಆ್ಯಂಡ್ ಇಲ್ಲಿ ಅದನ್ನು ತೊಳಿಬೇಕಂತೆ ನಾನು, ಆ ಕೆಲಸ ಇದೆ. ನಮ್ಮ ಡ್ಯಾಡಿಗೆ ಟೀ ಮಾಡಬೇಕು ಆ್ಯಂಡ್ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಎಷ್ಟೊಂದು ಕೆಲಸ ಇದೆ. ಡ್ಯಾಡಿ ಅಲ್ಲಿ ಈಚೆ ಕಡೆ ತೆಂಗಿನಕಾಯಿ ಸುಡಿತಿದ್ದಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತವ್ರೆ. ಹಬ್ಬದ ಟೈಮಲ್ಲಿ ಹಿಂಗೆ ಬಿಸಿ ಬಿಸಿ ರೋಟಿ. ಬನ್ನಿ ಗೈಸ್, ಬೇಗ ಬೇಗ ತೊಳೆದ್ಬಿಟ್ಟು ಕೊಟ್ಬಿಡೋಣ. ಎಷ್ಟು ಕೆಲಸ ಅಂತ ಗೊತ್ತಾ ನಮಗೆ. ಫಸ್ಟು ಅವಳಿಗೆ ಹಾಲು ಹಾಕಂತೆ, ಸೊ ಅದಕ್ಕೆ ಬೂಸ್ಟ್ ಬೇಕಂತೆ. ಅದನ್ನು ಬೂಸ್ಟ್ ಪೌಡರ್ ಹಾಕಿದ್ದೀನಿ. ಆ್ಯಂಡ್ ಹಾಲು ಇವತ್ತು ತುಂಬ ಇರೋದ್ರ ಕಾರಣ ಎಲ್ಲರಿಗೂ ಹಾಲು ಹಾಕಿ ಟೀ ಮಾಡ್ತೀನಿ ಗೈಸ್ ಇವತ್ತು. ಸ್ಟಿಲ್ ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ. ಅದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಜ್ವರ ಕಮ್ಮಿ ಆಗಿದೆ, ಬಟ್ ಆದರೆ ಇನ್ನೂ ವಾಯ್ಸ್ ಸರಿ ಹೋಗಿಲ್ಲ. ಬನ್ನಿ ಕೊಟ್ಬಿಡೋಣ ಅವ್ರಿಗಿದನ್ನು. ನಿಮಗೂ ಇವತ್ತಿದೆ, ಟೀ ಮಾಡಿಲ್ಲ. ಏನು ಬೇಕು ಇಲ್ಲಿದೆ ಅಲ್ಲ, ಈ ಮೇಡಮ್ಗೆ ಸಪ್ಲೈ ಮಾಡಬೇಕು. ಹಂಗೆ ಇಟ್ಕೊಂಬಿಟ್ಟು ಬಿಸಿ ಐತೆ. ಇನ್ನೊಂದೇನು ಗೊತ್ತಾ ಗೈಸ್, ಇವ್ಳು ಇಷ್ಟಪಟ್ಟಿದ್ದು ತಗೊಬಂದು ಗ್ಲಾಸ್ ಹೊಡೆದೋಯ್ತು. ಡ್ರೈ ಫ್ರೂಟ್ಸು ತಿಂದಿಲ್ಲ ಇನ್ನು, ಏನು ತಿನ್ಬೇಕು ಇವಾಗ. ನನಗೆ ಹಾಲು ಕುಡಿಬೇಕು ಅಂದರೆ ಇಷ್ಟ ಆಗಲ್ಲ. ಯಾವಾಗಾದರೂ ಅಪರೂಪ ಕಾಫಿ ಟೀ ಏನಾದರೂ ಕ್ರೇವ್ ಆದರೆ ಕುಡಿತೀನಿ ಅಷ್ಟೇ. ಏನೋ ಸರಿ ವಾಶ್ ಮಾಡೋಣ. ನಮ್ಮ ಮಮ್ಮಿ ಬಂದರೆ ಇನ್ನೂ ಆಗಿಲ್ಲ ಅಂತಾರೆ. ವಾಶ್ ಮಾಡಿಬಿಟ್ಟು ಕೆಲಸ ಮಾಡೋಣ. ಎಷ್ಟು ಬೇರೆ ಬೆಳಿಗ್ಗೆ ಆಗ್ತಿಲ್ಲ, ಏನು ಮಾಡೋದು. ಶಂಭು ಇದನ್ನು ವಾಶ್ ಮಾಡಿಲ್ಲ ಆ್ಯಂಡ್ ಇದು ಆಲ್ರೆಡಿ ವಾಶ್ ಆಗಿದೆ. ಎಷ್ಟು ಚೆನ್ನಾಗಿದೆ. ಒಂದೇ ಅಷ್ಟೇ, ಇದು ಬೇಗ ಮತ್ತೆ ಅದೇ ಥರನೇ ಆಗ್ತದೆ. ಅದು ಎಷ್ಟಂತ ಒಂದೇ ಅಷ್ಟೇ ಗೈಸ್, ಅದು ಮತ್ತೆ ಹಂಗೆ ಆಗ್ಬಿಡ್ತೈತೆ. ಎಷ್ಟೊಂದು ಉಜ್ಜಿ ಸಾಕಾಗ್ಬೇಕು. ಬಟ್ ಅದ್ರಲ್ಲಿ ಕುಡಿದ್ರೆ ಒಳ್ಳೇದು ಅಂತ ಅದ್ರಲ್ಲಿ ಕುಡಿತಾರೆ ಅಷ್ಟೆ. ಇದು ಇನ್ನೊಂದು ಗೊತ್ತಿಲ್ಲ, ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದು ಮತ್ತೆ ಹಂಗೆ ಆಗುತ್ತೆ. ಒನ್ ಡೇಗೆ ಯೂಸ್ ಮಾಡ್ತಾ ಡೈಲಿ ಇಷ್ಟು ಅರ್ಧ ಗಂಟೆ ಬೇಕಾದ್ರೆ ಉಜ್ಜೋಕ್ಕೆ. ಅಷ್ಟು ಪೇಷನ್ಸಿಂದ ಉಜ್ಜಲ್ಲ. ಹಬ್ಬಕ್ಕೆ ಕ್ಲೀನ್ ಮಾಡ್ತಾರೋದ್ರಿಂದ ಉಜ್ತಾ ಇದ್ದೀನಿ ಅಷ್ಟೇ. ನಮ್ಮನೆ ಯಾವಾಗ ಮಾಡೋದು, ಇವತ್ತು ನಾನು ಮಾಡ್ತೀನಿ. ಉಜ್ಜಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇವಾಗ ಅವನ್ನು ಪೋಣಿಸ್ಬೇಕಂತೆ. ಬನ್ನಿ, ಅದಕ್ಕೆ ಮುಂಚೆ ಕಸ ತರಬೇಕು. ನಮ್ಮ ಕಸ ತರಬಿಟ್ಟು ಅದನ್ನು ಮಾಡೋಣ. ನಾನು ಸರಿ ಕಾಲೇಜ್ ರಜೆ ಕೊಡಬಾರ್ದು ಗೈಸ್ ಹಬ್ಬಕ್ಕೆ ಮುಂಚೆನೇ. ಹಬ್ಬದ ದಿವಸ ಮಾತ್ರ ಕಾಲೇಜ್ ರಜೆ ಕೊಡಬೇಕು. ಎಷ್ಟು ಕೆಲಸ ಹೇಳ್ತಾರೆ. ಬೆಳಗ್ಗೆಯಿಂದ ಮಾಡಿ ಸಾಕಾಗ್ಬಿಡ್ತು ಕೆಲಸ. ಆಂಟಿ ಬಂದು ಮಾಡಿಕೊಟ್ಟಿದ್ರು ಸಹ ಈ ಥರ ಕೆಲಸ ಎಲ್ಲ ನನಗೆ ಹೇಳ್ತಾರೆ. ದೊಡ್ಡ ಕೆಲಸಕ್ಕಿಂತ ಚಿಕ್ಕ ಪುಟ್ಟ ಕೆಲಸ ಜಾಸ್ತಿ ಇರುತ್ತೆ ಗೊತ್ತಾ, ಅದೇ ಕಷ್ಟ ಸಹ. ಹಾಗೆ ಗ್ಯಾಸ್ ಕ್ಲೀನ್ ಮಾಡಿ ಕಸ ತಳ್ಳಿ
ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್, ಸಾಕಾಗ್ಬಿಟ್ಟೈತೆ ನನಗಂತೂ. ಗೈಸ್ ಎಲ್ಲ ಮುಗೀತು ಕ್ಲೀನು. ಆ್ಯಂಡ್ ಮಮ್ಮಿ ನನ್ನ ಕಾಲೇಜ್ ಇದೆ ಅಂದ್ಬಿಟ್ಟು ಟಿಫನ್ ಮಾಡಿಬಿಟ್ಟಿದ್ದಾರೆ ಪಾಪ. ನಿಮಗೆ ಟಿಫನ್ ರೆಡಿ ಇದೆ. ಆ್ಯಂಡ್ ಗ್ಯಾಸ್ ಕ್ಲೀನ್ ಆಯಿತು. ಆ್ಯಂಡ್ ಇದೆಲ್ಲ ಕ್ಲೀನಾಗಿದೆ. ಇನ್ನೊಂದು ಬಟ್ಟೆ ಮುಗೀತು. ಇವಾಗ ಫಸ್ಟು ಕಸ ತಂದುಬಿಟ್ಟು ಆ ಹೂವನ್ನ ಕೊಂಚ ಕೂತ್ಕೊಳ್ಳೋಣ. ಅಷ್ಟೇ ಕೆಲಸ ಇವತ್ತು ನಂದು, ಜಾಸ್ತಿ ಕೆಲಸ ಮಾಡಲ್ಲ ಗೈಸ್ ನಾನು. ಆ ಕೆಲಸ ಮಾಡಿಬಿಟ್ಟು ಆ್ಯಂಡ್ ಇನ್ನೂ ನಾನು ತರಬೇಕಂತೆ. ನಾವು ನಿನ್ನೆ ಆರ್ಡ್ರ್ ಕೊಟ್ಟಿದ್ವಿ. ನಾವು ಖರ್ಚುರೆಲ್ಲ ಮನೇಲಿ ಮಾಡಲ್ಲ, ಅವ್ರಿಗೆ ಆರ್ಡ್ರ್ ಕೊಟ್ಬಿಡ್ತೀವಿ ಮಾಡೋಕ್ಕೆ. ಅವ್ರು ಚೆನ್ನಾಗಿ ಮಾಡ್ತಾರೆ, ಮನೆಯಲ್ಲೇ ಮಾಡೋದು. ಅದನ್ನ ಹೋಗಿ ಬರಬೇಕು. ಆ್ಯಂಡ್ ಬೆಳ್ಳಿದ ಇನ್ನೂ ಸ್ವಲ್ಪ ಸಾಮಾನು ತೊಗೊಬೇಕಂದ್ರೆ ಎವ್ರಿ ಇಯರ್ ತೊಗೊತೀವಿ, ಅದೇ ಥರ ಈ ವರ್ಷ ತೊಗೊಬೇಕು. ಹೋಗಿ ತೊಗೊಂಡು ಆ್ಯಂಡ್ ಇನ್ನೂ ಬೇಜಾನ್ ಕೆಲಸ ಇದೆ ಗೈಸ್, ಬನ್ನಿ ಮಾಡೋಣ. ಇದು ಈಸಿ ಮೆಥಡ್. ಯಾವುದೋ ಲಿಕ್ವಿಡ್, ಯಾವ ಲಿಕ್ವಿಡ್ ಅಮ್ಮ ಗೊತ್ತಿಲ್ಲ. ಈ ಲಿಕ್ವಿಡ್ ಹಾಕ್ಬಿಟ್ಟು ಸೋಪ್ ಹಾಕ್ದ ಇಲ್ಲ ಮತ್ತೆ ಹೆಂಗೆ ಅದರಲ್ಲೇ ಎಷ್ಟು ಈಸಿ ಗೈಸ್ ಇದು. ನಾನು ಆವಾಗ ಎಷ್ಟು ಕಷ್ಟಪಟ್ಟು ಪೀತಾಂಬುರಿ ಪುಡಿ ಹಾಕಿ ಉಜ್ಜಿದ್ದೀನಿ. ಇದು ಎಷ್ಟು ಈಸಿಯಾಗಿ ನೋಡಿ ಮಮ್ಮಿ, ಎಷ್ಟು ಈಸಿಯಾಗಿ ಉಜ್ತೈತೆ, ಎಷ್ಟು ಬೇಗ ಚೇಂಜ್ ಆಯಿತು ಗೊತ್ತಾಯಿತು. ಯಾ ಗೈಸ್ ಎಲ್ಲ ಮುಗೀತು, ಇನ್ನೂ ಬಾಕಿ ಇದೆ ಸರ್. ಅರ್ಧ ಕೆಲಸ ಮುಗೀತು, ಇನ್ನು ಅರ್ಧ ಕೆಲಸ ಅಷ್ಟೇ ಇರೋದು. ಇಲ್ಲಿದೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ. ನಾಳೆಗೆ ಏನೇನು ಬೇಕೋ ಎಲ್ಲ ಇವಾಗಲೇ ವಾಶ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇಲ್ಲೇ ಲಕ್ಷ್ಮಿ ಕುಣಿಸೋಣ ಅಂತ ಲಾಸ್ಟ್ ಇಯರು ದೇವ್ರ ಮನೆ ಕುಣಿಸಿದ್ವಿ, ಬಟ್ ಅಷ್ಟು ಸ್ಪೇಸ್ ಸಾಕಾಗ್ತಿಲ್ಲ. ಆ್ಯಂಡ್ ಇಲ್ಲಿ ಹೂವು ಇನ್ನೂ ಪೋಣಿಸ್ತಾವ್ರೆ. ದೇವ್ರ ಮನೆ ಸಹ ಕ್ಲೀನ್ ಆಗಿದೆ. ಲಾಸ್ಟ್ ಟೈಮ್ ಅಲ್ಲಿ ಕುಣಿಸಿದ್ವಿ, ಫುಲ್ ಇಕ್ಕಟ್ಟು ಥರ ಫೀಲ್ ಆಗ್ತಿದೆ. ಅದಕ್ಕೆ ಸರಿ ಅಲ್ಲಿ ಬೇಡ, ಇಲ್ಲಿ ಕುಣಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ನಾಳೆಗೆ ಇನ್ನೂ ಏನು ಪ್ಲ್ಯಾನ್ ಚೇಂಜ್ ಆಗುತ್ತಾ ಗೊತ್ತಿಲ್ಲ. ಇನ್ನೂ ಬೆಳ್ಳಿ ಸಾಮಾನು ಇನ್ನೂ ತರಬೇಕು, ಅದಕ್ಕೆ ಹೋಗೋಣ ಅಂತ. ಇದು ಸ್ವಲ್ಪ ಹೂವು ಕೊಣಿಸಿದ್ದು ಮುಗಿದ್ಮೇಲೆ ಹೋಗೋಣ. ಇನ್ನೂ ಹೂವು ಸಾಕಾಗಲ್ಲ, ಇನ್ನೂ ಹೂವು ತರಬೇಕು. ಆ್ಯಂಡ್ ಇದು ಸಹ ಬಂದಿದೆ, ನಾವು ಆರ್ಡ್ರ್ ಮಾಡಿದ್ವಲ್ಲ. ನಾಳೆಗೆ ಏನೇನು ಬೇಕೋ ಅದು ಏನು ಇದು ಸ್ವೀಟ್ಸ್ ಎಲ್ಲನೂ ನಾವು ಆರ್ಡ್ರ್ ಮಾಡಿದ್ವಿ. ಅಂದರೆ ಅವ್ರ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅದನ್ನು ತಗೊಂಬಂದಿದ್ದಾರೆ. ಖರ್ಜೂರ, ಹಚ್ಚಿರಕಾಯಿ, ಆಮೇಲೆ ಲಡ್ಡು, ಕೊಬ್ಬರಿ ಮಿಠಾಯಿ, ಇದೆಲ್ಲ ಅವ್ರ ಮನೆಯಲ್ಲೇ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇದು ಬಾದಾಮ್ ಪುರಿ. ಆ್ಯಂಡ್ 2 ಪ್ಯಾಕೆಟು ಖರ್ಜೂರ ಓಪನ್ ಮಾಡ್ತೀನಿ. 2 ಪ್ಯಾಕೆಟ್ಸ್ ಖರ್ಜೂರ ಇದೆ. ಇದು ಒಂದು ಲಡ್ಡು, ಕೊಬ್ಬರಿ ಮಿಠಾಯಿ ಮತ್ತು ಬಾದಾಮ್ ಪುರಿ ಇಷ್ಟು ತೊಗೊಂಬಂದಿದ್ವಿ. ಇಷ್ಟು ಆರ್ಡರ್ ಮಾಡಿದ್ವಿ, ಅವ್ನು ಇಷ್ಟೇ ಕೊಟ್ಟಿದ್ದಾರೆ ಅವರು. 2 ಡೇಸ್ ಮುಂಚೆನೇ ಹೇಳಬೇಕು ಅವ್ರಿಗೆ, ಅವರು ಹೇಳಿದ್ರೆ ಮಾಡಿಕೊಡ್ತಾರೆ. ಚೆನ್ನಾಗಿರುತ್ತೆ ಇದು. ಮನೇಲಿ ಮಾಡೋದು ತುಂಬ ರಿಸ್ಕ್ ಅಲ್ವಾ, ಅದಕ್ಕೆ ಆರ್ಡ್ರ್ ಮಾಡಿದ್ರೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಷ್ಟೇ ಗೈಸ್. ಆ್ಯಂಡ್ ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ. ಕೊಡು ಎಲ್ಲಿಂದ ಗೈಸಿಲ್ಲ ಅಂದರೆ ಎಲ್ಲ ಹೊಡೆದೋಗ್ಬಿಡುತ್ತೆ. ಹಾಗೆ ಅರ್ಧ ಕೆಲಸ ಮುಗೀತು, ಇನ್ನೂ ಅರ್ಧ ಬಾಕಿ ಇದೆ. ಇವಾಗ ಹೋಗ್ಬಿಟ್ಟು ಫ್ರೂಟ್ಸು ಮತ್ತು ಇನ್ನೂ ಸ್ವಲ್ಪ ಹೂವು ಎಲ್ಲ ಬೇಕು. ಆ್ಯಂಡ್ ಬೆಳ್ಳಿ ಸಾಮಾನು ತೊಗೊಬೇಕಂತೆ, ತೊಗೊಂಡು ಬರೋಣ. ಆಲ್ಮೋಸ್ಟ್ ಕೆಲಸ ಮುಗಿದಿದೆ. ನಾಳೆ ಸ್ವಲ್ಪ ಪ್ರಿಪೇರ್ ಆಗಿದೆ, ಇನ್ನೂ ಪ್ರಿಪೇರ್ ಆಗಬೇಕು. ನಾನು ಮಮ್ಮಿ ಇಬ್ಬರೇ ಹೋಗ್ತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್. ನನಗೆ ಇಷ್ಟ ಆಗಿಲ್ಲ ಗೈಸ್. ಅಯ್ಯೋ ನನಗೆ ಇದು ಇಷ್ಟ ಆಯಿತು, ಪಿಕಾಕ್ ಎಲ್ಲ ಇದೆ. ಆದರೆ ಮಮ್ಮಿ ಇದನ್ನು ತೊಳೆಯೋ ಕಷ್ಟ ಅಂತ ಹೇಳ್ತಿದ್ದಾರೆ. ಇದು ಮಮ್ಮಿಗೆ ಚೆನ್ನಾಗಿದೆ ಅಂತ. ಬೇರೆ ಈ ಟೈಪಲ್ಲೇ ಬೇರೆ ಟೈಪಲ್ಲೇ ಬೇರೆ ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ಆಮೇಲೆ ಯಾವುದಾಗುತ್ತೆ ಅಂತ ಗೊತ್ತಿಲ್ಲ. ಇದು ಎಲಿಫೆಂಟ್. ಇದು ಎಷ್ಟು ಗ್ರಾಮ್ ಇದೆ? ಇದು 150 ಗ್ರಾಮ್ ಇದೆ.
ಆ್ಯಂಡ್ ಇದು 83 ಗ್ರಾಮ್ಸ್. ಹಾಂ, ಇದು ಚೆನ್ನಾಗಿದೆ. ಎಷ್ಟು ಗ್ರಾಮ್ ಐತೆ ನೋಡಿ? 102 ಗ್ರಾಮ್ ಇದೆ. ಮಮ್ಮಿಗೆ ಏನಂದರೆ ವಾಶ್ ಮಾಡೋಕ್ಕೆ ಈಸಿ ಆಗಬೇಕು ಅಂತ, ಇದೆಲ್ಲ ಆದರೆ ಕಷ್ಟ ಆಗುತ್ತೆ ಇದೆಲ್ಲ ವಾಶ್ ಮಾಡೋಕ್ಕೆ ಅಂತ ಅಷ್ಟೇ ಗೈಸ್. ಒಂಥರ ಆಯ್ತೈತೆ ಎಲ್ಲ ಚೆನ್ನಾಗಿ ಕಾಣಿಸ್ತು. ಎಲಿಫೆಂಟ್ ಇದೆ ಅದನ್ನು ಸ್ವಲ್ಪ ತಟ್ಟೆ ನೋಡ್ತಾ ಇದ್ದಾರೆ. ಈ ಥರ ಅಲ್ಲ, ಇಲ್ಲಿ ಡಿಸೈನ್ ಬಂದಿರುತ್ತಲ್ಲ. ಈ ಥರ ಇದು ನೋಡಿ, ಇಲ್ಲಿ ಗೆರೆ ಥರ ಬಂದಿರುತ್ತೆ. ಡಿಸೈನ್ ಓಪನಿಂಗ್ ಇರುತ್ತೆ. ಓಪನ್ ಇಲ್ಲ ಯೂಸ್ ಇಲ್ಲ ಇದು ಯೂಸ್ ಆಗುತ್ತೆ ವಾಪಸ್. ಚೆನ್ನಾಯ್ತಲ್ಲ? ಎಷ್ಟು ಬರುತ್ತೆ ಇದು? ಎಷ್ಟು ರೇಟ್ ಇದೆ? 520, ಅರ್ಧ ಕೆಜಿ ಸ್ವಲ್ಪ ಮೇಲೆ. ಇನ್ನು ಸ್ವಲ್ಪ ದೊಡ್ಡದು ಕೊಡು. ಇನ್ನೂ ಜಾಸ್ತಿನೇ ಅರ್ಧ ಕೆಜಿನೇ ಇಲ್ಲಿ, ಸ್ವಲ್ಪ ದೊಡ್ಡದು. ನೆಕ್ಸ್ಟ್ ಇಯರ್ ಗೈಸ್ ಅಲ್ಲಿರೋ ಬಿಂಗೆ ಮತ್ತು ಮೊನ್ನೆ ಆ ಎಲಿಫೆಂಟ್ ಇರೋ ದೀಪ ತಗೊಬೇಕಂತೆ ನಮ್ಮ ಡಿಸೈನ್ ಇಲ್ಲ ಇದು. ಓಪನ್ ಅದು ಯೂಸ್ ಇಲ್ಲ. ಫೈನಲಿ ವಿ ಡಿಸೈಡೆಡ್ ಟು ಟೇಕ್ ದಿಸ್. ಇದು ಡಿಸೈಡ್ ಮಾಡಿದ್ವಿ ತಗೊಳಕ್ಕೆ. ಒಂದು ತಟ್ಟೆ ನೋಡೋಣ ಯಾವ್ದು ತಗೊಂತಾರೆ. ಚೆನ್ನಾಗಿದೆಯಲ್ಲ ಇದು? ಇದರಲ್ಲಿ ಎಲಿಫೆಂಟ್. ನನಗೆ ಎಲಿಫೆಂಟ್ ಅಂದರೆ ತುಂಬ ಇಷ್ಟ, ಯಾಕಂತ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ತುಂಬ ಜನ ಇದ್ದಾರೆ, ಕೇಳ್ಸಲ್ಲ. ಇವೆರಡು ಫಿಕ್ಸ್ ಆಗಿದೆ. ಇದನ್ನು ನೋಡಬೇಕು ನೆಕ್ಸ್ಟ್ ಇಯರ್ ತೊಗೊಳೋದು ಈ ರೀತಿ ತೊಗೊಳೋದು ಅಂತ. ಇದು 1 kg ಮೇಲೆ ಇದೆ. ಇದು ಸಖತ್ತಾಗಿದೆ ಅಲ್ವಾ ಗೈಸ್? ಬಿಡು ಮಾ. ಇದು 1 kg ಮೇಲೆ ಇದೆ. ಇದಾದರೆ ಆ್ಯಂಟಿಕ್ಕು. ಇದು ಇಷ್ಟು ದೊಡ್ಡದಾಗಿದೆ. ಇದು 1 kg ಇದೆ. ಇದು ಚಿಕ್ಕದಾಗಿದೆ. ಇದು 1 kg ಇದೆ. ಇದು ಸಖತ್ತಾಗಿದೆ. ಆದರೆ ಫಿನಿಶಿಂಗ್ ಮಾತ್ರ ಒಂಥರ ಒಳ್ಳೆ ಕೂತಿರೋ ಥರ ಫೀಲ್. ಆ್ಯಂಡ್ ಇದು ಲಕ್ಷ್ಮೀನೇ ಇದೆ. ಅಷ್ಟು ಲಕ್ಷ್ಮಿ ಇದು 1 kg, ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಇದು 3/4 kg. ಇವೆರಡು ಫಿಕ್ಸ್ ಆಗಿದೆ. ಬಟ್ ಇದು ನೋಡಬೇಕು ತೊಗೊಳೋದಾ ಬೇಡವಾ ನೆಕ್ಸ್ಟ್ ಇಯರ್ ಅಂತ. ಆ್ಯಂಡ್ ಅದೊಂದು ಇಷ್ಟ ಗೈಸ್, ಅದು ತೊಗೊಬೇಕು. ಎಲಿಫೆಂಟ್ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ದೀಪ. ಆ್ಯಂಡ್ ಇದು ಎಲಿಫೆಂಟ್ ನಾವು ತೊಗೊಂಡಿರೋದು. ತೆಗೆದ್ಬಿಡಿ ನಮ್ಮಮ್ಮ ಅಡ್ಡ ಇದು ಎಲಿಫೆಂಟ್. ಹೆವಿ ಜನ ಇದ್ದಾರೆ ಗೈಸ್ ಇಲ್ಲಿ. ಎಷ್ಟವ್ರೆ ಓಪನ್ ಮಾಡಿ ಇದು ಎಲಿಫೆಂಟ್ ಗೈಸ್. 2 kg ಇದೆಯಂತೆ. ಇದು ಅದಕ್ಕಿಂತ ಕಮ್ಮಿ ಇದೆ. ಇನ್ನು 1 kgಗಿಂತ ಕಮ್ಮಿ ಇದೆ. ಇದು ಸಖತ್ತಾಗಿದೆ. 2 kg ಇದೆ. 2 kg. ಅದೇ 2 kg ಎಲಿಫೆಂಟ್ ಸಖತ್ ಕ್ಯೂಟ್ ಆಗಿದೆ. ನಂಗೆ ತುಂಬ ಇಷ್ಟ ಇದೆ. 1.5 kg ಇದಾ? ಇದು ತಗೊತಾ ಇದೀವಿ ಗೈಸ್. ಇದು ಇಷ್ಟೇ. ನೆಕ್ಸ್ಟ್ ಹಬ್ಬಕ್ಕೆ ಅದು ಮತ್ತು ಅದಕ್ಕೆ ತಗೊಳೋದು. ಇವಾಗ ಇದಿಷ್ಟೇ. ಜನ ಇದ್ದಾರೆ ಇಲ್ಲಿ. ಹಬ್ಬ ಅಲ್ವಾ ನಾಳೆ, ತುಂಬ ಜನ, ಫುಲ್ ರಶ್ ಆಗಿದೆ. ಮನೆಗೆ ಹೋಗೋಷ್ಟು ಸುಸ್ತಾಗೋದು. ಇನ್ನೇನು ತೊಗೊಂಡಿಲ್ಲ. ಇಲ್ಲೇ 1 hour ಮಾಡೋದು ನಾವು. ಇನ್ನು ಮನೆಗೆ ಹೋಗಿ ತುಂಬ ತೊಗೊಳೋದಿದೆ. ಸಾರಿ, ಮನೆಗಲ್ಲ, ಇಲ್ಲೇನೋ ತೊಗೊಳೋದಿದೆ ತುಂಬ. ಈಗ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದು ಗೈಸ್. ಇಲ್ಲಿ ಸುಸ್ತಾಗ್ತಾಯಿತ್ತು ನನಗಂತೂ. 3 hours ಆಯಿತು ಬಂದು. ಇನ್ನು ಚೀಕು ಬಂದಿಲ್ಲ ಗೈಸ್. ವೇಟಿಂಗ್ ಫಾರ್ ಚೀಕು. ನಮ್ಮಮ್ಮಿಗೆ ಬಂದಿಲ್ಲ ಇನ್ನು. ಇವಾಗ ಫುಲ್ ಸುಸ್ತು. ಎವ್ರಿ ಲೇಟ್ ಮಾಡ್ತಾರಪ್ಪ ಕೊಡೋದ್ರಲ್ಲಿ. ತಾಮ ಚೆನ್ನಾಯ್ತಾ ನೋಡಿ.
ಅಂತ ಇನ್ನೂ ಎಲ್ಲ ಮೆಸ್ಸೆ ಮಾಡ್ತೀನಿ ಅದು ಚೆನ್ನಾಗಾಯ್ತಲ್ಲ. ಇದೇ ಪರವಾಗಿಲ್ಲ ಅದಕ್ಕಿಂತ. ಬೆಳಗ್ಗೆ ತಿಂದಿರೋದು ಹೊಟ್ಟೆ ಅಭಿವಸಿತ್ತು. ಏನೇನು ಐಸ್ ಕ್ರೀಮ್ ನೆಕ್ಸ್ಟ್ ಡೇ ಕೇಕ್ಸ್ ಇಟ್ಸ್ ಬ್ಯೂಟಿಫುಲ್ ಅಲ್ಲ. ನಂಗೆ ಆ ಥರ ಕೇಕ್ ಇಷ್ಟ. ಪಾಂಡ ಅವ್ನು ತಿನ್ನಲ್ಲಮ್ಮ. ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಏನಂತ ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀವಿ ಗೈಸ್. ಗೈಸ್ ಬೇಕಾಗೋದು ಪಲಾವು. ಅದಕ್ಕೆ ಪಲಾವ್ ಅಥವಾ ಟೊಮೆಟೊ ಬಾತ್ ಮಾಡವ್ರೆ. ಯಾಕಂದರೆ ತುಂಬ ಕೆಲಸ ಇದೆ, ನೋವು ಕಟ್ಟೋದು ಎಲ್ಲನೂ. ಅದಕ್ಕೆ ಇದು ಈಸಿ ಅಲ್ವಾ ಮಾಡೋದು, ಅದಕ್ಕೆ ಇದು ಮಾಡಿದ್ದಾರೆ. ತಿನ್ಬಿಟ್ಟು ಇನ್ನು ಬೇಜಾನ್ ಕೆಲಸ ಇದೆ, ಆ ಕೆಲಸ ಮಾಡಬೇಕು. ಇವಾಗ ಬೇರೆ ತೊಗೊಂಬಂದ್ವಿ ಅಷ್ಟೇ. ಈ ಥರದ್ರಲ್ಲಿ ಇನ್ನೂ ಡಿಫ್ರೆಂಟಾಗಿತ್ತು, ಬಟ್ ನಮ್ಗೆ ಪ್ಲೈನೇ ಬೇಕಿತ್ತು. ಇಲ್ಲಿ ಎಲಿಫೆಂಟು ಪಿಕಾಕ್ ಆ ಥರ ಎಲ್ಲ ಡಿಫ್ರೆಂಟಾಗಿತ್ತು. ಆದರೆ ಇದು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಇದು ತೊಗೊಂಡಿದ್ದು. ಇದು 102 ಗ್ರಾಮ್ ಇದೆ. ಗ್ರಾಮ್ ತಾನೇ? 102 ಗ್ರಾಮ್ ಇದೆ ಇದು. ಆ್ಯಂಡ್ ಈ ತಟ್ಟೆ 1/2 kg ಇದೆ, 600 ಗ್ರಾಮ್ ಇದೆ. ನಂಗೆ ಇದು ಇಷ್ಟ ಆಯಿತು ಗೈಸ್. ಇಲ್ಲಿ ಎಲಿಫೆಂಟ್ 3 ಸೈಡ್ಸ್ ಬಂದಿದೆ. ಎಲಿಫೆಂಟು ವೆಯ್ಟು ಇದೆ ಇದು. ನಮ್ಮಲ್ಲಿ ಆಲ್ರೆಡಿ ಪ್ಲೈನ್ ಇತ್ತಲ್ಲ, ಅದಕ್ಕೆ ಈ ಸರಿ ಪ್ಲೈನ್ ಬೇಡ ಅಂದ್ಬಿಟ್ಟು ಇದು ತೊಗೊಂಡಿದ್ದು. ಆ್ಯಂಡ್ ಇನ್ನೊಂದು ದೀಪ ನೋಡಿದ್ವಲ್ಲ, ದೀಪ ಮತ್ತು ಅಷ್ಟಲಕ್ಷ್ಮಿ ಬಿನ್ಗೆ 2 ತೊಗೊಬೇಕು. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಇದು ಬೇಕಲ್ವ ನಾಳೆಗೆ ಹಬ್ಬಕ್ಕೆ ಅಂದ್ಬಿಟ್ಟು ಇದು ತೊಗೊಂಬಂದಿದ್ದು. ಅಷ್ಟೇ ತೊಗೊಂಬಂದಿದ್ದು. ಆ್ಯಂಡ್ ಫ್ರೂಟ್ಸ್, ಹೂವು ಅದು ಇದು ತೊಗೊಂಬಂದಿದ್ದೀವಿ. ಇನ್ನೂ ಹೂವು ಪೋಣಿಸೋದು ಇನ್ನೂ ತುಂಬಾ ಇದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಬಂದು 8:30 ಆಗ್ಬಿಟ್ಟೈತೆ. ಊಟ ಮುಗೀತು, ಎಲ್ಲ ಅರ್ಧ ಕೆಲಸ ಮುಗಿದಿದೆ. ಮಿಕ್ಕಿದ್ದು ಬೆಳಗ್ಗೆ ಮಾಡೋಣ ಅಂತ. ತುಂಬ ಸ್ಟ್ರೆಸ್ ಮಾಡ್ಕೊಂಡು ಮಾಡೋದು ಬೇಡ ಸರಿ ಅಂತ. ನೆಕ್ಸ್ಟ್ ಏನಾದ್ರು ಮಾಡಿದ್ರೆ ತೋರಿಸ್ತೀನಿ ಗೈಸ್. ಆ್ಯಂಡ್ ಗೈಸ್ ಮುಗೀತು ಕಟ್ಟಿದೆ ತೋರಿಸಿದೆಲ್ಲನೂ. ಆಲ್ಮೋಸ್ಟ್ ಎಲ್ಲ ಆಗಿದೆ. ತೋರಿಸ್ತೀನಿ ಒಂದು ನಿಮಿಷ ಕೆಳಗಡೆ ಹೋಗ್ಬಿಟ್ಟು ಎಲ್ಲನೂ ಆಗೈತೆ. ದೇವ್ರು ಕುಣಿಸೋದಷ್ಟೇ, ಅದು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಇದೆಲ್ಲ ಕೆಲಸ ಮುಗಿದಿದೆ. ನಾವೀಗ ಕೆಳ ಇಟ್ಬಿಟ್ಟು ಬರೋಣ. ಹೂವು ಹಾಕ್ತಾರೆ, ನೀರು ಬಟ್ಟೆ ಹಾಕಬೇಕು. ಇದೆಲ್ಲ ಒಂಥರ ಆಗ್ಬಿಡ್ತೈತೆಲ್ಲ. ಇಷ್ಟು ಹೂವನ್ನು ಪೋಣಿಸು ಹತ್ರ ತೋರಿಸು. ಇದು ತುಳಸಿ ಅವರ ದೇವ್ರಿಗೆ, ಆ್ಯಂಡ್ ಇದು ದೇವ್ರಿಗೆ, ಇದು ಎಲ್ಲ ದೇವ್ರ ಫೋಟೋಸ್ಗೆ. ಇದು ಮಾತ್ರ ಬಾಗಿಲಿಗೆ ಹಾಕೋಕ್ಕೆ. ಎಲ್ಲ ತವ ಬಟ್ಟೆ ಮಾಡಿಟ್ರೆ ಹಿಂಗೆ ಫ್ರೆಶ್ ಆಗುತ್ತೆ ಅಂತ. ಫ್ರಿಜ್ಜಲ್ಲಿಟ್ರೆ ಚೆನ್ನಾಗಿರಲ್ಲ ಅಂತ ಹಿಂಗೆ ಮುಗೀತು. ಅನ್ಯ ಮುಗೀತು ಗೈಸ್. ಇನ್ನೂ ದೇವ್ರನ್ನ ಕುಣಿಸ್ಬೇಕು. ಆ್ಯಂಡ್ ದೇವ್ರ ಮನೆ ಕ್ಲೀನ್ ಆಗಿದೆ. ಆದರೆ ಇನ್ನೂ ಅರ್ಶಿನ ಕುಂಕುಮ ಎಲ್ಲ ಬೆಳಗ್ಗೆ ಇಡೋಣ ಅಂತ. ಇವತ್ತೇ ಬೇಡ. ನೋಡಿದ್ರೆ ನಮ್ಮ ಮನೆ ಹಿಂಗಿದೆ ಇವಾಗ ಸದ್ಯಕ್ಕೆ. ಆ್ಯಂಡ್ ನಾಳೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕು. ದೇವರಿಗೆ ಅರ್ಶಿನ ಕುಂಕುಮ ಎಲ್ಲ ಬೆಳಗ್ಗೆ ಇಡಬೇಕು. ಇವಾಗಿಟ್ಟರೆ ಹಬ್ಬ ಫೀಲೇ ಇರೋಲ್ಲ ನಾಳೆ. ಎಲ್ಲ ಎಷ್ಟೊಂದು ಜನ ಇವಾಗಲೇ ಒಬ್ಬಟ್ಟು ಮಾಡಿಬಿಡ್ತಾರೆ, ಇವಾಗಲೇ ದೇವ್ರು ಕುಣಿಸ್ಬಿಡ್ತಾರೆ. ಬಟ್ ನಂಗೆ ಆ ಥರ ಇಷ್ಟ ಆಗಲ್ಲ. ಹಬ್ಬದ ದಿವಸನೇ ದೇವ್ರನ್ನ ಕುಣಿಸ್ಬೇಕು, ಹಬ್ಬದ ದಿವಸನೇ ಒಬ್ಬಟ್ಟು ಮಾಡಬೇಕು. ಫಸ್ಟ್ ಏನಂದರೆ ನಾವು ಯಾವಾಗ್ಲೂ ನೈಟೇ ಕುಣಿಸ್ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಪೂಜೆ ಕೆಲಸ ಇರಲ್ಲ. ಮಧ್ಯಾಹ್ನ ಎಲ್ಲ ಮಲ್ಕೊಂಡಿದ್ದು ಹೋಗ್ತಿದ್ವಿ. ಹಬ್ಬ ವೈಬ್ ಇರಲ್ಲ ಗೈಸ್. ಅದಕ್ಕೆ ನೈಟೇ ನಾವೇನು ಮಾಡಲ್ಲ, ಮಾರ್ನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಹೂವು ಎಲ್ಲ ಕಟ್ಟಿಟ್ಬಿಟ್ಟು ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ನಾಳೆ ಶುಕ್ರವಾರ ಕಲಶ ಕದಲಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತೇ ಮಾಡಿರೋದಷ್ಟೇ. ಆ್ಯಂಡ್ ನಾಳೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ದೇವ್ರನ್ನ ಸಾಯಂಕಾಲ ಪೂಜೆ ಮಾಡೋದು, ಬೆಳಗ್ಗೆ ಕೂಡ್ಸೋಣ ಅಂತ. ಸಾಯಂಕಾಲ ಪೂಜೆ ಮಾಡೋದು ಅಂತ ಪ್ಲ್ಯಾನ್ ಇರೋದು.
ನೋಡೋಣ ನಾಳೆ ಹೆಂಗಿರುತ್ತೆ ಅಂತ. ಗೈಸ್ ಅಷ್ಟೇ, ಇವಾಗ ಹೋಗಿ ಮಲ್ಕೊಬೇಕು. ಆಲ್ಮೋಸ್ಟ್ 11 ಆಗಿಬಿಟ್ಟಿದೆ. ಇವಾಗ ಕಟ್ಟೋಷ್ಟರಲ್ಲಿ ಲೇಟ್ ಆಯಿತು. ಹಾಗೆ ಮತ್ತೆ ಇನ್ನೊಂದು ವ್ಲಾಗ್ ಮಾಡೋಣ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ಇಫ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್, ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಯು ಅನದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.